ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ವೀರೇಶ್ ಗಡ್ಡಿಮಾಳ್. ಎಸ್ ನ್ಯೂಸ್ಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ಎಳ್ಳು ಅಮಾವಾಸ್ಯೆ ಹೊಲಕ್ಕೆ ಚರಗ ಚೆಲ್ಲಿ ಸಂಭ್ರಮಿಸಿ ಕುಟುಂಬ ಜೊತೆಗೆ ಭಕ್ಷ್ಯ ಭೋಜನ ಸವಿದ ರೈತರು. ವಶಿಷ್ಠ ಧಾಮದಲ್ಲಿ ಎಳ್ಳು ಅಮಾವಾಸ್ಯೆ ಆಚರಣೆ. ಕೃಷಿ ಮತ್ತು ಗ್ರಾಮೀಣ ಕಾರ್ಮಿಕರ ಸಂಘದಿಂದ ಕೇಂದ್ರ ಸರ್ಕಾರದ ದ್ವಂದ್ವ ನೀತಿ ಖಂಡಿಸಿ ಪ್ರತಿಭಟನೆ. ಅಖಿಲ ಕರ್ನಾಟಕ ದರ್ಶನ್ ತೂಗುದೀಪ್ ಅಭಿಮಾನಿಗಳ ಸಂಘದಿಂದ ಕಾರುಣ್ಯಾಶ್ರಮಕ್ಕೆ ಅಗತ್ಯ ವಸ್ತುಗಳ ವಿತರಣೆ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ. ವಾರ್ತೆಗಳ ವಿವರ. ಹಬ್ಬಗಳೇ ಹೀಗೆ, ಒಂದೊಂದು ಹಬ್ಬವು ಒಂದೊಂದು ವಿಶೇಷ ಹೇಳುತ್ತವೆ. ಭಾರತ ಖಂಡದಲ್ಲಿ ಹಬ್ಬಗಳಿಗೆ ಒಂದು ವಿಶೇಷ ಸ್ಥಾನಮಾನವಿದೆ. ಅದರಲ್ಲಿ ಈ ಎಳ್ಳು ಅಮಾವಾಸ್ಯೆಯೂ ಕೂಡ ಹೊರತಾಗಿಲ್ಲ. ತಾಲೂಕಿನ ರೈತರು ಮತ್ತು ಅವರ ಕುಟುಂಬಗಳು ಹೊಲದಲ್ಲಿ ಭೂತಾಯಿಗೆ ಪೂಜೆ ಸಲ್ಲಿಸಿ ಸಿಹಿ ಊಟ ಸವಿದು ಎಳ್ಳು ಅಮಾವಾಸ್ಯೆಯನ್ನು ಸಂಭ್ರಮಿಸಿ ಸಜ್ಜೆ ರೊಟ್ಟಿ, ಎಳ್ಳು ಹೋಳಿಗೆ, ಶೇಂಗಾ ಹೋಳಿಗೆ ಸೇರಿದಂತೆ ತರಹೇವಾರಿ ಖಾದ್ಯಗಳ ಬುತ್ತಿಯನ್ನು ಕಟ್ಟಿಕೊಂಡು ಗುಂಪು ಗುಂಪಾಗಿ ರೈತ ಕುಟುಂಬಗಳು ತಮ್ಮ ತಮ್ಮ ಹೊಲದತ್ತ ಧಾವಿಸುತ್ತಿರುವುದು ಕಂಡುಬಂತು. ಈ ಎಳ್ಳು ಅಮಾವಾಸ್ಯೆ ದಿನದಂದು ರೈತರು ಮತ್ತು ಅವರ ಕುಟುಂಬದವರು ಎಳ್ಳು ಹೋಳಿಗೆ, ಶೇಂಗಾ ಹೋಳಿಗೆ, ಎಣ್ಣೆ ಬದನೆಕಾಯಿ, ಕೆಂಪು ಚಟ್ನಿ, ಪಲ್ಯ, ಸಜ್ಜೆ ರೊಟ್ಟಿ, ಜೋಳದ ಕಡಕ್ ರೊಟ್ಟಿ, ಕಾಳು ಪಲ್ಯ ಹೀಗೆ ಹಲವಾರು ಬಗೆ ಬಗೆಯ ಭಕ್ಷ್ಯ ಭೋಜನವನ್ನು ತಯಾರಿಸಿ ಕುಟುಂಬದ ಸದಸ್ಯರು ಟ್ರ್ಯಾಕ್ಟರ್, ಟಮ್ ಟಾಟಾ ಎಸಿ ಇಲ್ಲವೇ ಎತ್ತಿನ ಬಂಡಿಗಳಲ್ಲಿ ಮನೆಯ ಸದಸ್ಯರು ಮತ್ತು ನೆರೆಹೊರೆಯವರೊಂದಿಗೆ ತಮ್ಮ ಜಮೀನುಗಳಿಗೆ ಹೋಗಿ ಬನ್ನಿ ಮರ ಹುಡುಕಿ 5 ಸಣ್ಣ ಪಾಂಡವರು ಎಂದು ಬಿಂಬಿತವಾದ ಕಲ್ಲುಗಳನ್ನು ಇಟ್ಟು ಪೂಜೆ ಸಲ್ಲಿಸಿ ಬೆಳೆಯ ನಡುವೆ ಅಥವಾ ಹೊಲಗದ್ದೆಗೆ ಚರಗ ಚೆಲ್ಲುವ ಸಂಭ್ರಮವು ಮನೆ ಮಾಡಿತ್ತು. ಸಿಂಧನೂರು ನಗರದ ಉಪ್ಪಾರವಾಡಿಯಲ್ಲಿನ ಮೇಟಿಗೌಡ ತೋಟದ ಹತ್ತಿರದ ವಶಿಷ್ಠ ಧಾಮದಲ್ಲಿ ಮಕ್ಕಳಿಗೆ ಎಳ್ಳು ಅಮಾವಾಸ್ಯೆಯ ಮಹತ್ವ ತಿಳಿಸಿ ಆಚರಣೆ ಮಾಡಲಾಯಿತು ಎಂದು ವಶಿಷ್ಠ ಧಾಮ ಸೇವಾ ಟ್ರಸ್ಟ್ ಅಧ್ಯಕ್ಷ ಭೀಮಸೇನ್ ಆಚಾರ್ ನವಲಿ ಹೇಳಿದರು. ನಂತರ ಮಾತನಾಡಿದ ಅವರು, ರೈತರು ತಮ್ಮ ತಮ್ಮ ಕುಟುಂಬದೊಂದಿಗೆ ಅವರ ಜಮೀನಿಗೆ ತೆರಳಿ ಈ ದಿನ ಎಳ್ಳು ಹಾಗೂ ಬೆಲ್ಲದ ಮಿಶ್ರಣ ಚರಗ ಚೆಲ್ಲುತ್ತಾರೆ. ಇದರಿಂದ ಭೂಮಿಯ ಫಲವತ್ತತೆಯನ್ನು ಕಾಪಾಡುವ ಎರೆಹುಳಗಳಿಗೆ ಆಹಾರವಾಗುತ್ತದೆ ಎಂಬ ಸದುದ್ದೇಶವೂ ಕೂಡಿದೆ. ಅವರ ಜಮೀನಿನಲ್ಲಿನ ಬನ್ನಿ ಮರವನ್ನು ಹುಡುಕಿ ಅದಕ್ಕೆ ಪೂಜೆ ಮಾಡಿ ಭೂಮಿ ತಾಯಿಗೆ ಚರಗ ಚೆಲ್ಲುವುದು ಈ ಎಳ್ಳು ಅಮಾವಾಸ್ಯೆ ಹಬ್ಬದ ವಿಶೇಷವಾಗಿದೆ ಎಂದರು. ಮನ್ರೇಗಾ ಕಾಯ್ದೆ ಹೆಸರನ್ನು ಬದಲಾಯಿಸಿ ಯೋಜನೆಯಾಗಿ ಪರಿವರ್ತಿಸಲು ಹೊರಟಿರುವ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ವಿಕಸಿತ್ ಭಾರತ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ 2025ರ ವಿಧೇಯಕವನ್ನು ಪರಿಚಯಿಸಲು ಸಜ್ಜಾದ ಕೇಂದ್ರ ಸರ್ಕಾರದ ನೀತಿಯನ್ನು ಖಂಡಿಸುತ್ತೇವೆ ಎಂದು ತಾಲೂಕು ಸಂಚಾಲಕ ಅಪ್ಪಣ್ಣ ಕಾಂಬ್ಳೆ ಹೇಳಿದರು. ಕೃಷಿ ಮತ್ತು ಗ್ರಾಮೀಣ ಕಾರ್ಮಿಕರ ಸಂಘ ತಾಲೂಕು ಸಮಿತಿಯ ನೇತೃತ್ವದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ವಿಕಸಿತ್ ಭಾರತ್ ರಾಮ್ಜಿ ಮಸೂದೆ ನಾಮಕರಣದ ನಿಜವಾದ ಉದ್ದೇಶ ಬಹಿರಂಗಪಡಿಸುತ್ತದೆ. ಪ್ರಸ್ತಾವಿತ ಮಸೂದೆಯನ್ನು ಅಧ್ಯಯನ ಮಾಡುತ್ತಿರುವಾಗ ಪ್ರಾಥಮಿಕ ಓದುವಿಕೆಯು ಅದರ ಟೊಳ್ಳಾದ ವಾಕ್ಚಾತುರ್ಯದ ಹಿಂದೆ ಭಾರತ ಕಷ್ಟಪಟ್ಟು ಗಳಿಸಿದ ಕೆಲಸದ ಹಕ್ಕನ್ನು ಕಸಿದುಕೊಳ್ಳುವುದು ಅಪಾಯಕಾರಿ ಪ್ರಯತ್ನ. ನರೇಗಾ ಯೋಜನೆ ಬೇಡಿಕೆ ಆಧಾರಿತ ಕಾರ್ಯಕ್ರಮ ಆಗಿದ್ದು ಉದ್ಯೋಗ ಒದಗಿಸಲು ಕಾನೂನುಬದ್ಧವಾಗಿ ನಿರ್ಬಂಧಿಸಿ ಪ್ರಸ್ತಾವಿತ ಮಸೂದೆಯು ಶಾಸನಬದ್ಧ ಹಕ್ಕನ್ನು ವಿವೇಚನಾ ಯೋಜನೆಯಿಂದಾಗಿ ಪರಿವರ್ತಿಸುವ ಮೂಲಕ ಮೂಲಭೂತವಾಗಿ ರದ್ದುಗೊಳಿಸಲು ಪ್ರಯತ್ನಿಸುತ್ತದೆ. ರಾಜ್ಯ ಸರ್ಕಾರಗಳ ಮೇಲೆ ಹಣಕಾಸು ಮತ್ತು ಆಡಳಿತಾತ್ಮಕ ಹೊರೆಯನ್ನು ವರ್ಗಾಯಿಸುತ್ತದೆ. ಕೃಷಿ ಋತುವಿನ ಗರಿಷ್ಠ ಅವಧಿಯಲ್ಲಿ ಕೃಷಿ ಕಾರ್ಮಿಕರ ಸಾಕಷ್ಟು ಲಭ್ಯತೆಯನ್ನು ಸುಗಮಗೊಳಿಸುವ ನೆಪದಲ್ಲಿ ಮಸೂದೆ ಸೆಕ್ಷನ್ 6 ಅತ್ಯಂತ ಹಿಂಜರಿತದ ನಿಬಂಧನೆ ಮಾಡುತ್ತದೆ. ಸಂಬಂಧಿತ ಉಪವಿಭಾಗದ ಅಡಿಯಲ್ಲಿ ಸೂಚಿಸಬಹುದಾದಂತೆ ಕೃಷಿ ಋತುವಿನ ಗರಿಷ್ಠ ಅವಧಿಯಲ್ಲಿ ಯಾವುದೇ ಕೆಲಸ ಪ್ರಾರಂಭಿಸಬಾರದು ಎಂದು ಷರತ್ತು ವಿಧಿಸುತ್ತದೆ. ಅಂತಹ ಅವಧಿ ಮತ್ತು ಪ್ರದೇಶಗಳನ್ನು ತಿಳಿಸುವ ಅಧಿಕಾರ ರಾಜ್ಯಗಳಿಗಿದೆ. ಈ ನಿಬಂಧನೆ ಗ್ರಾಮೀಣ ಕಾರ್ಮಿಕರಿಗೆ ಉದ್ಯೋಗ ಅವಕಾಶಗಳನ್ನು ನೇರವಾಗಿ ಮೊಟಕುಗೊಳಿಸುತ್ತದೆ ಮತ್ತು ವೇತನ ಉದ್ಯೋಗ ಖಾತರಿ ಉದ್ದೇಶವನ್ನು ಮೂಲಭೂತವಾಗಿ ದುರ್ಬಲಗೊಳಿಸುತ್ತದೆ. ಹೆಚ್ಚುವರಿಯಾಗಿ ಮನರೇಗಾ ಬೇಡಿಕೆ ಆಧಾರಿತ ಪಾತ್ರ ಅಗತ್ಯವಿರುವ ಹಣ ಒದಗಿಸುವ ಕೇಂದ್ರ ಸರ್ಕಾರದ ಕಾನೂನು ಬಾಧ್ಯತೆಯಲ್ಲಿ ಬೀರೂರಿದೆ. ಕೇಂದ್ರವು ವರ್ಷಗಳಲ್ಲಿ ಹಂಚಿಕೆಗಳನ್ನು ಹಂತ ಹಂತವಾಗಿ ಕಡಿತಗೊಳಿಸಿದ್ದರೂ ಪ್ರಸ್ತಾವಿತ ಮಸೂದೆಯು ಈ ನಿರಾಕರಣೆಯನ್ನು ಕಾನೂನುಬದ್ಧಗೊಳಿಸಲು ಪ್ರಯತ್ನಿಸುತ್ತಿದೆ ಎಂದರು. ಈ ವೇಳೆ ರಾಮಣ್ಣ ಹಟ್ಟಿ, ಮಲ್ಲಯ್ಯ ತಳವಾರ್, ಹುಲಗಪ್ಪ ಚೆಲುವಾದಿ, ಪ್ರಹ್ಲಾದ್, ಬಸವರಾಜ್ ಭೋವಿ, ಭೀಮೇಶ್ ದಯಾಳ್, ನಾಜಿಯಾ, ಮೌಲಪ್ಪ, ಕನಕಪ್ಪ, ಶಾರದಮ್ಮ, ಅಂಬಮ್ಮ, ಗಂಗಮ್ಮ, ಮಂಜಮ್ಮ, ದುಗ್ಗಮ್ಮ, ಮಲ್ಲಮ್ಮ ಸೇರಿದಂತೆ ಅನೇಕ ಕಾರ್ಮಿಕರಿದ್ದರು. ದುಡಿಯುವಂತ ವರ್ಗದ ಜನ 30-40 ಜನ ನಾಳೆ ಬೆಂಗಳೂರಲ್ಲಿ 21ನೇ ತಾರೀಕಿಗೆ ಮನವಿ ಪತ್ರ ಕೊಡಕತ್ತೀವಿ. ಸಿದ್ದರಾಮಯ್ಯ ಅವರಿಗೆ ನಮಗ್ ಕಷ್ಟ ಆಗೈತಿ, ನಮ್ಮ ಕಷ್ಟನ ಬಗೆಹರಿಸ್ರಿ ಅಂತೇಳಿ ಹೀಗೆ ನಾವು ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದು ಏನೋ ಒಂದು ತಿಂಗಳ ಕೆಲಸ ಕೊಟ್ರೆ ಒಂದು ಜಾಬ್ ಕಾರ್ಡ್ಗೆ 36,000ರಿಂದ 38,000 ರೂಪಾಯಿ
ಮಾನವ ದಿನಗಳು ಒಂದು 100 ದಿನ ಕೊಟ್ಟಿದ್ರು. ಅದನ್ನ ಈಗ ಮೊನ್ನೆ 15ನೇ ತಾರೀಕಿಗೆ ನಮ್ಮ ಅಖಿಲ ಭಾರತ ಕೃಷಿ ಮತ್ತು ಗ್ರಾಮೀಣ ಕಾರ್ಮಿಕರ ಸಂಘದವರು ಸಡನ್ಲಿ ಮೀಟಿಂಗ್ ಸೇರಿದಾಗ ಅಲ್ಲಿ ಅವರಿಗೆ ಮೆಸೇಜ್ ಬಂದಿದ್ದೇನೆಂದ್ರೆ ಈ ಕಾಯ್ದೆಯನ್ನ ರದ್ದು ಮಾಡಿದ್ದಾರೆ. ಇನ್ನು ಮುಂದೆ ಉದ್ಯೋಗ ಖಾತ್ರಿಯಲ್ಲಿ ನಮಗೆ ಕೆಲಸ ಸಿಗೋದು ಗ್ಯಾರಂಟಿ ಇಲ್ಲ. ಇದ್ರ ಹಿಂದೆ ಏನ್ ಮಾಡಿದ್ರಂದ್ರೆ ಕಾರ್ಮಿಕರ ಸಂಘ ಕಟ್ಕೋಬೇಕಂತಂದ್ರೆ ನಮಗೆ ಹಕ್ಕಿತ್ತು. ದರ್ಶನ್ ನಟನೆಯ ಸಿನಿಮಾ ದಿ ಡೆವಿಲ್ ಯಶಸ್ವಿ ಕಡೆಗೆ ಮುನ್ನುಗ್ಗುತ್ತಿದ್ದು ಸಿನಿಮಾ 100 ದಿನಗಳ ಯಶಸ್ವಿ ಕಾಣಲಿ ಎಂದು ನಗರದ ಕಾರುಣ್ಯಾಶ್ರಮದಲ್ಲಿರುವ ಆಶ್ರಯದಾತರಿಗೆ ಬೆಡ್ಶೀಟ್, ಬಟ್ಟೆ, ಹಣ್ಣು, ಹಾಲು, ಬ್ರೆಡ್ ಹಾಗೂ ಇನ್ನಿತರೆ ಅಗತ್ಯ ವಸ್ತುಗಳನ್ನು ಕಾರಟಗಿ ತಾಲೂಕಿನ ಅಖಿಲ ಕರ್ನಾಟಕ ದರ್ಶನ ತೂಗುದೀಪ್ ಅಭಿಮಾನಿಗಳ ಸಂಘದಿಂದ ವಿತರಣೆ ಮಾಡಲಾಯಿತು. ಕಾರಟಗಿಯ ಅಖಿಲ ಕರ್ನಾಟಕ ದರ್ಶನ್ ತೂಗುದೀಪ್ ಅಭಿಮಾನಿಗಳ ಕಡೆಯಿಂದ ನಾವಿವತ್ತು ಸಿಂಧನೂರಿನ ಕಾರುಣ್ಯ ನೆಲೆ ವೃದ್ಧಾಶ್ರಮಕ್ಕೆ ಬಂದಿದ್ದೀವಿ. ನಾನು ಸಿನಿಮಾ ಬಿಡುಗಡೆ ಸಂದರ್ಭದಲ್ಲಿ ನಾನು ನಮ್ಮ ರವಿಚಂದ್ರ ಅಣ್ಣನವರಿಗೆ ಕೇಳಿದೆ, ಅಣ್ಣ ದರ್ಶನ್ ಅಣ್ಣನ ಸಿನಿಮಾ ರಿಲೀಸ್ ಆಗ್ತಿದೆ, ಏನು ಮಾಡೋಣ ಅಂತ ಕೇಳಿದಾಗ ಅವರು ಯಾವುದೇ ಆಡಂಬರ ಆಚರಣೆಗಳನ್ನ ಮಾಡದೆ ನಾವು ಯಾವುದಾದ್ರೂ ಆಶ್ರಮಕ್ಕೆ ಈ ಥರ ಹೋಗಿ ಅವ್ರಿಗೆ ಏನು ಅಗತ್ಯ ವಸ್ತುಗಳಿರುತ್ತೆ, ಅವ್ರಿಗೆ ಏನು ಬೇಕು ಅದನ್ನು ನಾವು ಕೊಡ್ತಕ್ಕಂಥ ಪ್ರಯತ್ನ ಮಾಡೋಣ ಅಂತ ಹೇಳಿದರು. ಇವತ್ತು ಅವ್ರು ಹೇಳಿದಂತೆ ಅವರೇ ತಮ್ಮ ಕೈಯಾರನೇ ತಲೆದಿಂಬುಗಳನ್ನು ಹಾಗೂ ಮತ್ತು ಅವರಿಗೆ ಅಗತ್ಯ ವಸ್ತುಗಳನ್ನು ನೀಡೋಕ್ಕೆ ಮುಂದಾಗಿದ್ದಾರೆ. ಇಲ್ಲಿ ಕಾರುಣ್ಯ ಆಶ್ರಮದಲ್ಲಿ ಇರ್ತಕ್ಕಂಥ ಎಲ್ಲ ವೃದ್ಧರಿಗೆ, ವಯಸ್ಕರಿಗೆ ಹಾಗೂ ಬುದ್ಧಿಮಾಂದರಿಗೆ ಎಷ್ಟು ಅಗತ್ಯ ಆಗುತ್ತೋ ಅಷ್ಟು ಅಗತ್ಯ ಔಷಧಿಗಳನ್ನು ಕೊಡಿಸಿದಂತಹ ನಮ್ಮ ಕಾರಟಗಿಯ ಎಳ್ನೀರು ಮಂಜಣ್ಣವರಿಗೆ ನಾವು ಅಭಿಮಾನಿಗಳ ಕಡೆಯಿಂದ ಧನ್ಯವಾದಗಳನ್ನು ಹೇಳ್ತೀವಿ. ನಮಗೆ ಎಲ್ಲ ದರ್ಶನ ಅಭಿಮಾನಿಗಳಿಗೆ ಅವರು ಮಾರ್ಗದರ್ಶಕರಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಶನ್ಬಸಾಯಿ ತಾದ್ನವರು ಅವರು ನಮ್ಗೆ ಬಹಳ ಆತ್ಮೀಯರು. ಅವ್ರನ್ನ ನೋಡಿ ನಾವು ತುಂಬಾ ಕಲಿಬೇಕು. ಅವರು ಈಗಿನ ಯುವಕರಿಗೆ ಮಾದರಿ. ನಮ್ಮ ಕಾರ್ಯಗಳನ್ನು ಮಾಡ್ತಾ ಅದೆಷ್ಟೋ ನೋವುಗಳ ಮಧ್ಯೆ ತನ್ನ ಇಡೀ ಕುಟುಂಬವನ್ನ ತ್ಯಜಿಸಿ ಇವತ್ತು ಜೈಲಲ್ಲಿದ್ದಾರೆ. ಅವರಿಗೆ ನಾವು ಕಾರುಣ್ಯಾಶ್ರಮದಿಂದ ಹಾರೈಸೋದಿಷ್ಟೇ, ಆದಷ್ಟು ಬೇಗನೆ ಅವರು ಹೊರಗಡೆ ಬರಲಿ, ಅವರು ಇನ್ನೂ ಅತ್ಯುತ್ತಮ ಚಿತ್ರಗಳನ್ನ ನಮ್ಮ ಸಮಾಜಕ್ಕೆ ನೀಡಲಿ. ಮತ್ತು ಅದೇ ರೀತಿ ಇವತ್ತು ಅವರ ಇಡೀ ಈಗಾಗಲೇ ಚಿತ್ರರಂಗದಲ್ಲಿ ನಾವೆಲ್ಲ ನೋಡ್ತಾ ಇದ್ವಿ, ಬರೀ ಅವರು ನಟರಾಗಷ್ಟೇ ಅಲ್ಲ, ನಿಜ ಜೀವನದಲ್ಲೂ ಕೂಡ ಹಲವಾರು ಜನರಿಗೆ ಅವರು ಸಹಾಯವನ್ನು ಮಾಡಿದ್ದಾರೆ. ನನಗೆ ಒಂದು ಬಹಳ ಖುಷಿ ಆಯ್ತು. ಆ ಬುಲೆಟ್ ಪ್ರಕಾಶ್ ಅವ್ರ ಮಗ ಒಂದ್ಸರಿ ನೋಡಿದ್ದೆ ನಾನು ಸೋಷಿಯಲ್ ಮೀಡಿಯಾದಾಗ ಅವ್ರು ಮಾಡಿರುವಂತಹ ಸಹಾಯ. ಮೊನ್ನೆ ಹರೀಶ್ ರಾಯ್ ಅವರು ತಮ್ಮ ಉಸಿರನ್ನ ಬಿಡ್ಲಿಕ್ಕೆ ಮುಂಚೆ ಒಂದು ಮಾತು ಹೇಳಿದ್ರಂತ ಅವ್ರ ಮಗನಿಗೆ, ಇವತ್ತು ದರ್ಶನ್ ಇದ್ದಿದ್ರೆ ನಾನು ಇನ್ನೊಂದ್ ಸ್ವಲ್ಪ ದಿನ ಬದುಕ್ತಿದ್ನೇನು ಅಂತ. ನಿಜವಾಗ್ಲೂ ಬಹಳ ಒಂದು ನೋವಾಗ್ತದೆ. ಯಾಕಂದ್ರೆ ಅಂತ ನಟರಿಗೆ ಇವತ್ತು ಬರೀ ಯಾರೋ ಒಬ್ಬ ದೊಡ್ಡ ಸ್ಟಾರ್ ನಟರಿಗೆ ಸಹಾಯ ಮಾಡೋದಲ್ಲ, ಅಂತ ಒಂದು ಬಹಳ ವಿರಳವಾದಂತ ಯಾವುದೋ ಒಂದು 100 ಚಿತ್ರದಲ್ಲಿ 5 ಚಿತ್ರಕ್ಕೆ ಅವಕಾಶ ನೀಡುವಂತ ನಟರಿಗೆ ಸಹಾಯ ಮಾಡ್ತಾ ನಿಜ ಜೀವನದ ಅದೆಷ್ಟೋ ಕಲಾವಿದರಿಗೆ ಅವರು ಸ್ಫೂರ್ತಿಯಾಗಿದ್ದಾರೆ. ಯಾವತ್ತೂ ಕೂಡ ದರ್ಶನ್ ಅವರು ಅದೇ ರೀತಿ ಅವರ ಶ್ರೀಮತಿಯವರು ಕೂಡ ಬಹಳ ಸಮಾಜಪರ ಕಾಳಜಿಯಲ್ಲಿ ಅವ್ರದೇ ಆದಂತ ಒಂದು ಸೇವೆಯನ್ನು ಸಮಾಜಕ್ಕೆ ಅರ್ಪಣೆ ಮಾಡುವಂತ ಆ ತಾಯಿ ಯಾವತ್ತೂ ಕೂಡ ಬಹಳ ನೊಂದಿದ್ದಾಳೆ ಅಂತಂದ್ರೂ ಕೂಡ ಈ ಇದರಲ್ಲಿ ನಮ್ಮ ದರ್ಶನ್ ಅವರ ಚಿತ್ರ ಅಭಿಮಾನಿಗಳು ಸ್ವೀಕಾರ ಮಾಡ್ತಾರೆ, ನಮ್ಮ ರಾಜ್ಯ ಸ್ವೀಕಾರ ಮಾಡ್ತದೆ, ನಮ್ಮ ದೇಶ ಸ್ವೀಕಾರ ಮಾಡ್ತದೆ ಎನ್ನುವ ಹಲವಾರು ಸಂದೇಶಗಳನ್ನು ನೀಡಿದ್ರು. ಮತ್ತೊಮ್ಮೆ ಮುಖ್ಯಾಂಶಗಳು. ಎಳ್ಳು ಅಮಾವಾಸ್ಯೆ ಹೊಲಕ್ಕೆ ಚರಗ ಚೆಲ್ಲಿ ಸಂಭ್ರಮಿಸಿ ಕುಟುಂಬ ಜೊತೆಗೆ ಭಕ್ಷ್ಯ ಭೋಜನ ಸವಿದ ರೈತರು. ವಶಿಷ್ಠ ಧಾಮದಲ್ಲಿ ಎಳ್ಳು ಅಮಾವಾಸ್ಯೆ ಆಚರಣೆ. ಕೃಷಿ ಮತ್ತು ಗ್ರಾಮೀಣ ಕಾರ್ಮಿಕರ ಸಂಘದಿಂದ ಕೇಂದ್ರ ಸರ್ಕಾರದ ದ್ವಂದ್ವ ನೀತಿ ಖಂಡಿಸಿ ಪ್ರತಿಭಟನೆ. ಅಖಿಲ ಕರ್ನಾಟಕ ದರ್ಶನ್ ತೂಗುದೀಪ್ ಅಭಿಮಾನಿಗಳ ಸಂಘದಿಂದ ಕಾರುಣ್ಯಾಶ್ರಮಕ್ಕೆ ಅಗತ್ಯ ವಸ್ತುಗಳ ವಿತರಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.